ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಚಂದ ಕಾಣಿಸ್ತಾ ಸರ್. ಮುಂದಿನ ಸಲ ಈ ಸಲ 30 ರೂಪಾಯಿ ಕುಲ ಹಾಕಿದ್ದೀರಿ, ಮುಂದಿನ ಸಲ 50 ರೂಪಾಯಿ ಕೊಡ್ತೀರಿ ಸರ್. ಯಾವ್ದು ಲಾಗೋಡಿ ಇರೋದ್ರ ಸರ್. ಇವು ಈಗ ಎಷ್ಟು ರೇಟ್ ಹಚ್ಚಿರಿ? ಇವು 35 ರೂಪಾಯಿ ಕೊಡ್ತೇರಿ ಸರ್. ಇವು 35 ರೂಪಾಯಿ. ಎಲ್ಲ 35, ಅವು 20, 25 ಕೊಡ್ತೇರಿ. ಇದಕ್ಕಿಂತ ಸಣ್ಣ 20, 25. ಇವು ಎಷ್ಟು ವರ್ಷದವ್ರಿ ಸರ್? ಒಂದ್ ವರ್ಷದ 3 ತಿಂಗಳು ಆಯ್ತು ಸರ್. ಜೂನ್ದಾಗ ಹಾಕಿದ್ದೀರಿ, ಜೀವನದಾಗ ಹಚ್ಚಿರಿ. ದೋಣಿ ಮಳೆಗೆ ಹಾಕಿದ್ದೀರಿ. ಈ ಸಲ ಮತ್ತೆ 2 ತಿಂಗಳು. ಓಕೆ, ಈಗ ನೀವು ರೈಟ್ ಸರ್ ಎಲ್ಲ ಹೇಳಿದ್ರೆ ನಿಂಬೆ ಬೀಜ ಹಾಕ್ತೀವಿ, ಟ್ಯಾಂಕ್ ರಿಚೇಸ್ ಮಾಡಬೇಕು, ಹಾಕಿದ್ರೆ ಸಸಿ ಇರೋ ಮುಂದಾಗ 21 ದಿನಕ್ಕೆ ನಾಡ್ತಾರ ಸರ್. ಇವು ಹಾ 21 ದಿನ ನಾಟಿಗೆ ಆಗೋ ತನಕನು ಅಕಸ್ಮಾತ್ ಮಳಿ ಬರ್ಲಿಲ್ಲಪ್ಪ ಅಂತಂದ್ರ ಒಂದೇ ತೆರನಾದ ಹಸಿಯನ್ನ ಕಾಪಾಡೋ ಸಂಬಂಧ ನಾವು ಶಾವರ್ಲೆ ನೀರು ಹೊಡಿತಿರ್ತೀವಿ. ಇವ್ಕು ಒಳಗೆ ಡ್ರಿಪ್ಪಿನ ಲೈನ್ ಅದಾವ್ರಿ. ಆ ಡ್ರಿಪ್ಪಿನ ಲೈನ್ ಏನ್ ಮಾಡ್ತಾವ್ರಿ, ಬಹಳ ತನ ಇಟ್ಟೆವು ಎಲ್ಲಾ ಕಡೆ ಹಸಿ ಆಯ್ಲಿ ಅಂದ್ರ ಬಹಳ ತನ ಇಟ್ಟೆವು ಅಂದ್ರ ತಳಗ ನೀರ್ ಹಿಂಗ್ ಕೊತ್ ಹೋಗ್ತವ್ರಿ. ಅದಕ್ಕೆ ಏನ್ ಮಾಡ್ತೇವ್ರಿ, ಮೊದಲ ನಾಟುತನ ಶವರ್ಲೆ ನೀರ್ ಉಣಿಸ್ತಿರ್ತೀರಿ. ಇದಕ್ಕೆ ಶವರ್ಲೆ ಒಂದೇ ತೆರನಾದ ಹಸಿ ಇರ್ಬೇಕ್ರಿ ಸರ್. 21 ದಿನಾನು ಒಂದೇ ತೆರದ ಹಸಿ ಇತ್ತಂದ್ರ ಮಾತ್ರ ಉಳಿತದ್ರಿ. ಅದು ಒಂದಿನ ಒಣಗಿಸಿದೇವನ್ನೆಲ್ಲ ಅಂದ್ರ ಒಟ್ಟ ಒಂದು ಬೀಜ ನಾಟುದಿರ್ತಾರ. ಇದು ಜೂನ್ದಾಗ ಹಾಕಿದಿರ್ತೀವಿ. ಜೂನ್ದಾಗ ನಾವ್ ಏನ್ ಬೀಜ ಹಾಕಿರ್ತೇವಲ್ರಿ, ಮಳೆಗಾಲ ಇರುತ್ತೆ, ಮಳಿ ಇರ್ತದ ಸರ್. ಒಮ್ಮೆ ಹೋದ ವರ್ಷ ಮಳಿನೇ ಆಲಿರಿ ಸರ್. ಅವಾಗ ನಾವ್ ಏನ್ ಮಾಡ್ತೇವ್ರಿ, ಒಂದೇ ತೆರನಾದ ಹಸಿಯನ್ನ ಕಾಪಾಡ್ಕೋತೀವ್ರಿ. ಆಗ ಹಸಿ ಒಂದ್ ದಿನ ನಾವ್ ಯಾವಾಗಾರ ಊರಿಗೆ ಹೋದೆವು, ಏನೋ ಹೆಚ್ಚ ಕಡಿಮೆ ಆಯ್ತು ಅಂದ್ರ ಒಂದ್ಸಲ ಆ ಬೀಜ ಹಾಕಿದ ಭೂಮಿ ಅಂತರ ಏನೋ ಒಂದ್ ಇಂತ ಇರ್ತದಲ್ರಿ, ಅದು ಪೂರ್ಣ ಡ್ರೈ ಆಗಿತ್ತಪ್ಪ ಅಂದ್ರ ಮುಂದೆ ಎಂದೂ ಬೀಜ ನಾಟೋದ್ರಿ ಸರ್. ಅದು ಇದು ಬಾಳ ಗಮನದಾಗಿ ತಗೋಬೇಕ್ರಿ ಎಲ್ಲಾರು. ಮೇಲಾಗುದು ಅದ್ರಾಗಿ ಎಲ್ಲಾರು ಬಾಡ್ರಿ. ನಾಳಿಗ್ ಹೊರದ್ರೆ ತಗೋ ಅವಕೇನಾತ ಏನೋ ನಾಟಿಲ್ಲ ಬಿಡ್ತಾರ. ಅವಾಗ ಅದು ಒಟ್ಟ ಲಡ್ ಹಾಕಿ ಬಿಡ್ತಿರ್ತಾರ. ಅಂದ್ರ ಇದು ಸೆಪರೇಟ್ ನೀವು ಪ್ರೊಸೆಸ್ ಮಾಡುದು, ಇದು ಸೆಪರೇಟ್ ಮಾಡ್ತಿರ್ತಾರ. ಅದನ್ನ ಸಣ್ಣದಿರ ಮುಂದಾಗ ಮ್ಯಾಲಿನ ಮ್ಯಾಲ ಕಳೆ ತಕ್ಕೋತು ಎತ್ತರ ಆಗುತ್ತಾನ ಒಟ್ಟ ಕಳೆ ಹೇಳ್ಬಿಡ್ತಿರ್ತಾರ. ನಾವು ಕಳೆ ಹೇಳ್ಬಿಡ್ಲಾರ್ದಂಗ ಅದು ಹಾಕ ಮುಂದಾಗ ಅದ್ರ ಮ್ಯಾಲ ಒಂದ್ 4 ಬಟ್ಟ ಕಡ್ಲಿ ಹೊಟ್ಟ ತೊಗರಿ ಹೊಟ್ಟ ಮನ್ಸಿಂಗ್ ಮಾಡ್ಬಿಡ್ತಾರಿ. ಬೀಜ ಹಾಕಿ ಅದು ಹುಲ್ ಹೇಳಾರ್ದಂಗ ಆಗ್ತದ್ರಿ. ತೇವಾಂಶ ಒಂದೇ ತರ ಕಾಪಾಡ್ಕೋತವ್ರಿ. ಕಸ ತೆಗಿಸಬೇಕಂತ ಕಸ ತೆಗಿಬೇಕ್ರಿ. ಕಸ ತೆಗಿ ಈ ಸದ್ದನ್ನು ತೆಗಿತೀನಿ ಸರ್. ನಾನು ನಿಮ್ಗೆ ತೋರಿಸ್ತೀನಿ. ನನಗೇನ್ ಮುಳ್ಳಾದ ನಡುದನ್ರಿ ರಾಕ್ ಬರ್ತಾವಲ್ಲ ಸರ್. ಮುಳ್ಳು ರಾಕ್ ಬರೋದ್ರಿಂದ ಮುಳ್ಳು ಬರುತ್ತಾರ. ಎಂತಕ್ಕ 10 ಗಂಟೆ ಏನಿದ್ರು ಬಿಡ್ಕೊಂತ ಕಸ ತೆಗಿನೇಬೇಕು. ಕಸ ತೆಗಿಬೇಕ್ರಿ. ಅಚ್ಚಾ. ಇದಕ್ಕೆ ಮತ್ ಗೊಬ್ಬರ ಅದೇನ್ ಹಾಕ್ಬಿಡ್ತಾರೆ? ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕ್ತಿರಿ ಸರ್. ಯಾವಾಗಾರ ನಮ್ಮಲ್ಲಿ ಒಂದ್ 4 ಕುರಿ ಸಾಕಿದವ್ರಿ, 6-7 ಕುರಿ ಸಾಕಿದವ್ರಿ ಸರ್. ಒಂದ್ ತಿಂಗಳದಾಗ ಒಂದ್ 8-10 ಬಿಟ್ಟು ಚಲೋ. ಎಷ್ಟು ಸಲ ಹಾಕ್ಬೇಕು ಸರ್ ತಿಪ್ಪಿ ಗೊಬ್ಬರ? ಎಷ್ಟು ಸಲ ಹಾಕ್ತೇವ ಅಟ್ ಚಲೋ ಬೆಳಿತೀರಿ ಸರ್. ಬಾಳ ಹಾಕಿದೇವ್ ಅಂದ್ರ ಬಾಳ ಎತ್ತರ ಬಾಳ ದೊಡ್ಡ ಆಗಿ ಮಾರ್ಕೆಟ್ ತೊಂದ್ರೆ ಆಗ್ತಿರ್ತಾರ. ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಪ್ರಮಾಣ ಮೇಲೆ. ಈಗ ಒಂದ್ ಬುಟ್ಟಿ ಇಲ್ಲಿದಿಂದ ಅಂತನ ಒಂದ್ ಬುಟ್ಟಿ ಹಾಕ್ತಿರಿ ಸರ್. ಒಂದ್ ಸಲಕ್ ನಾವ್ 2 ತಿಂಗಳಿಗೆ ಒಮ್ರಿ ಒಂದ್ 100 ಫೂಟ್ ಉದ್ದವ್ರಿ ಸರ್. ಒಂದೇ ಬುಟ್ಟಿ ಹಾಕ್ತೇವೆ. 5-6 ಬುಟ್ಟಿ ಹಾಕ್ಬೇಕ್ರಿ. ಬೆಳೆದು ಇದಕ್ ತೊಂದ್ರೆ ಒಯ್ಲಾರ್ದಂಗ ಆಗ್ಬಿಡ್ತದೆ. ಅವಕ್ಕೆ ಏನ್ ಗೊಬ್ಬರ ಹಾಕ್ತಿರಿ? ಅವಕ್ಕ ನಾವು ಈಗ 3 ಕ್ಯಾಂಟರ್ ಇದು ಹೊಸಪೇಟದ್ದು ಮತ್ತು ಈ ಶಾಪುರದು 3 ಕ್ಯಾಂಟರ್ ಗೊಬ್ಬರ ಹಾಕಿದಿವಿ ಸರ್. ಆಮೇಲೆ 11 ಟ್ರ್ಯಾಕ್ಟರ್ ಒಳ್ಳೆ ಇಂತ ಕೆಂಪ್ ಮಣ್ಣು ಹಾಕಿವ್ರಿ ಸರ್. ಅದಕ್ಕೆ 11 ಟ್ರ್ಯಾಕ್ಟರ್ 3 ಟ್ಯಾಂಕರ್ ಗೊಬ್ಬರ ಸ್ವಲ್ಪ ಕುಡಿಸ್ತೀರಿ. ಅದಕ್ಕಾದ್ರೂ ಸೋಸಿ ಬಾಳ ಸಣ್ಣಗೆ ಸೋಸಿ ಬಿದ್ದಿದ್ ಒಂದ್ ಶಾಲೆ ಇರ್ತಾರ. ಅವ್ರ ದಪ್ಪ ಸಣ್ಣ ಪ್ಯಾಕೆಟ್ ಒಳಗೆ ದಪ್ಪ ಅಂದ ಆದ್ರ ಹೊಳ್ಳಿ ಹಿಡಿತದ ಅಂತ ಹೇಳಿ ಬಾಳ ಅಗ್ದಿ ಚಾ ಪುಡಿ ಅಂತದೇ ಹಾಕಿ ಹಾಕಿ ಇದು ಒಂದೇ ಪ್ರೊಸೆಸ್ ರೀ. ಇನ್ನು ಈ ಸದ್ ಏನ್ ಮಾಡ್ತೇವ್ರಿ, ಇದ್ರಾಗಿನ ನಾಟ್ಲಾರ್ದ ಪ್ಯಾಕೆಟ್ ಬೇರೆ ಮಾಡಿ, ನಾಟು ಪ್ಯಾಕೆಟ್ ಬೇರೆ ಮಾಡಿ, ಸಣ್ಣ ಬೇರೆ ಮಾಡಿ ಈ ಸದ್ 6-8 ಅಂದ್ರೆ 1.5 ಕಿಲೋ ಬ್ಯಾಗಿಗೆ ಹಾಕ್ತೇವ್ರಿ ಸರ್. 2 ತಿಂಗಳು ಇನ್ನು 1 ತಿಂಗಳದಾಗ 6-8 ಬ್ಯಾಗಿಗೆ ಹಾಕ್ತೇವ್ರಿ. ಒಟ್ಟು 6 ಸಲ ಪ್ಯಾಕೆಟ್ ಚೇಂಜ್ ಮಾಡ್ತೀವಿ. ರೈಟ್ ಸರ್. ಈಗ ಹೇಳಿದ್ರಿ ಎಲ್ಲ ನಿಮ್ ಪ್ರೊಸೆಸಿಂಗ್ ಹೇಳಿದ್ರಿ. ಈಗ ರೈತರು ನಿಮ್ಮಲ್ಲಿ, ನಾನೇ ಒಬ್ಬ ರೈತ, ನಾನ್ ನಿಮ್ಮಲ್ಲಿ 1,000 ಈಗ ಐತಿ ವಯಸ್ಸು, ಅವ್ರಿಗೆ ನೀವೇನ್ ಗೈಡೆನ್ಸ್ ಕೊಡ್ತೀರಿ? ಇದನ್ನ ನಾವ್ ಏನ್ ಹೇಳ್ತೇವೆ ಸರ್, ಇದು ನೀರಿನ ಸಂಬಂಧ ನೀವು ಬಹಳ ಜಾಗರೂಕತೆಯಿಂದ ನೀರಾವರಿ ಮಾಡ್ಬೇಕು. ಸಸಿ ಹಚ್ಚ ಮುಂದಾಗ ಏನ್ 1 ದಿನ ನೀರ್ ಹಾಕಿರ್ತೀರಿ, ಬೆಡ್ನಾಗೇನು ಹಾಕಿದ್ರೆ 8 ದಿನ ಒಂದೇ ತರ ಹಸಿ ಹಾಕೋರಿ. ಹಾಕಿರ್ದಾನ ಹೊತ್ತದಾದ್ರೆ ನೀವು ಅದ್ರ ಕಾಳಜಿನೇ ಮಾಡ್ಬೇಡ್ರಿ. ಅದು ಒಟ್ಟ ಒಂದು ಫೇಲ್ ಆಗುದಿಲ್ಲ. ಎಷ್ಟ್ ಹಾಕಿರ್ತೀರಿ ಒಟ್ಟನ್ನು ಉಳಿತಾವ. ಇದ್ರ 100ಕ್ಕೆ 8 ಹೊತ್ತು ಹೋತಾವ ಸರ್. ಅವ್ ಯಾಕೆ ಹೋತಾವತ್ತಂದ್ರ ಎತ್ತಡಲ್ಲಿ ಇಳಿಗಾಡಲ್ಲಿ ಗಾಡಿಯಾಗಿನ ಗಿಡ ಮುಂದಾಗ ತಾಯಿಗೆ ಮುಂದಾಗ ಹಾಕ ಮುಂದಾಗ ಬೇರ್ನೊಳಗೆ ಸೆಲ್ ಡ್ಯಾಮೇಜ್ ಆಗಿರ್ತಾರ. ಯಾರೇ ಜ್ವಾಕಿಲೆ ಕೂಚಿನ ಸಸಿನ ಯಾರ ಕೈಯಾಗೂ ಕೊಡ್ಬಾರ್ದು ಅಂತ ಹೇಳ್ತಾರ ಸರ್. ಯಾರ್ಯಾರು ಹ್ಯಾಂಗ್ಯಾಂಗೋ ಹೆಗಲ ಮೇಲೆ ಇಟ್ಕೋತಾರ, ತಳಗ್ ಇಡ್ತಾರ, ಬಸ್ನಾಗ ಹೋಗಿರ್ತಾರ, ತಳಗ್ ಇಳಿಸ್ತಾರ, ಏನೇನೋ ಮಾಡಿ ಒಯ್ದ್ರಪ್ಪ ಅಂದ್ರೆ 100ಕ್ಕೆ 8 ಹೊತ್ತು ಹೋತಾವ. ಅದ್ರ ಸಂಬಂಧ ಏನ್ ಮಾಡ್ತೇವ್ರಿ, ನಾವು ಆಷಾಢ ಗಾಳಿ ಬಾಳ ಜೋರಿದ್ರಿಂದ 3 ಫೂಟ್ ಎತ್ತರ ಇರೋದ್ರಿಂದ ದರವಂದಕ್ಕೂ ಸಪೋರ್ಟ್ ಆಗಿ ಕಟ್ರಿ ಅದನ್ನ ಅಳಿಗಾಡ್ಲಾರ್ದಂಗ ನೋಡ್ಕೋರಿ. 1 ದಿನ 2 ದಿನ 3 ದಿನ ಅಷ್ಟೇ ಒಂದೊಂದೇ ಲೀಟರ್ ನೀರ್ ಹಾಕ್ರಿ. ಮುಂದ್ 1 ತಿಂಗಳ ಆದ ಬಳಿಕ ಮಳೆಗಾಲ ಇದ್ದಾಕರ ಹಸಿ ಇದ್ದಾಕರ ಒಟ್ಟ ನೀರ್ ಬಿಡ್ಬೇಡ್ರಿ. ಮುಂದೆ ನೀವು ಯಾವಾಗ ನೀರ್ ಬೇಡ್ತದಲ್ಲ ಅದು ಎಲಿ ಒಂದರ ಬಾಡ್ಲಕ್ ಹತ್ತಕರ ನೀರ್ ಬಿಡ್ರಿ. ಆ ಗಿಡ ಎತ್ತರ ಇರ್ತದಲ್ಲ ಅಷ್ಟು ದೂರಕ್ಕೆ ನೀರ್ ಬಿಡ್ರಿ.
ಗಿಡ 1 ಫೂಟಿಂದ ಇತ್ತಂದ್ರ 1 ಫೂಟ್ ದೂರ ಬಿಡ್ರಿ. 2 ಫೂಟಿಂದ ಆದಕ್ರ 2 ಫೂಟ್ ದೂರ ಬಿಡ್ರಿ. ಎಷ್ಟೆಟ್ ಎತ್ತರ ಹಾಕೋತ್ ಹೋಗ್ತದ ಅಟ್ ದೂರ ಬಿಡ್ಬೇಕು. ಸ್ವಲ್ಪ ಪ್ರಮಾಣದೊಳಗೆ ಬಿಡ್ಬೇಕು. ಅದ್ರ ಬೇರೆ ನೀರನ್ನ ಹುಡುಕಾಡ್ಕೊತ ಬರಂಗ ಆಯ್ತಂದ್ರ ಇದು ಎಲಿ ಅಗಲಗೆ ಕರಾಗಗೆ ಚಂದಾಗೆ ಬೆಳಕೋತ್ 2 ವರ್ಷ ಕಾಯಿ ಆಗ್ತದೆ ಸರ್ ಇದು. ಆ ಗಿಡದ ಬೆಲ್ಲೆಕ್ ಡ್ರಿಪ್ ಇಟ್ಟವ್ರು ಒಟ್ಟ ನೀವು ತೆಗಿಲಿಲ್ಲ, ಯಾವಾಗೂ ಅರ್ಧ ತಾಸು ಗಟ್ಲೆ ನೀರ್ ಬಿಟ್ರಿಯಪ್ಪ ಅಂತಂದ್ರ ರಾಜಶೇಖರ್ನು ಬಾದ, ನಿಂಬ್ರಿಗೆಯವರು ಬಾದ, ಹತ್ತದವ್ರು ಬಾದ, ತೋಂಡವ್ರು ಬಾದ್ರಿ. ನೋಡಿ ರೈತ ಉಪದೇಶ ಬಹಳ ಕಡಿಮೆ ಸಿಗ್ತದ ನಿಮಗೆ. ಈಗ ಲಿಂಬೆ ಗಿಡ ಯಾವುದೇ ಅಲ್ಲಿ ಈಗ ಹಚ್ಚಿದ್ದೆ ನಿಮ್ಮಲ್ಲಿ ಇರ್ಲಿ, ನಾವು ತಪ್ತಾ ಇದ್ದಿದ್ದೇವೆ. ಈಗ ನಮಗೂ ಬೇರೆ ಕಡೆನೇ ಬಿಡು ಅಂತಾರ ಸರ್, ಹೊರಗೆ ಬಿಡು ಅಂತಾರ, ನಾವು ಬಿಟ್ಟಿಲ್ಲ, ಇನ್ನು ಮಾಡ್ಬೇಕದು. ಈಗ ಲಿಂಬೆ ಗಿಡದ ಬುಡಕ್ಕ ನೀರ್ ಬಿಡಬಾರ್ದು. ಯಾವುದೇ ಗಿಡದ ಇರ್ಲಿ, ಗಿಡದ ಬಟ್ಟೆ ಬಿಡಬಾರ್ದ್ರಿ. ಆ ಕೆನೋಪಿ ಏನ್ ಹೋಗ್ತದಲ್ಲ, ಆ ಕೆನೋಪಿ ಹೋಗಿದ್ರ ಹತ್ರ ಬಿಡ್ಬೇಕು ನೀರ. ಅಂದ್ರ ಅದು ಕರೆಕ್ಟ್ ಅದು ಬೆಳಿತದ, ಜಲ್ದಿ ಕಾಯಿ ಆಗ್ತಾವ ಅಂತ ಹೇಳ್ತಾರೆ. ಬಹಳಷ್ಟು ಮಂದಿ ರೈತರು ಭಾಳ ಶಾಣೆ ಇರ್ತಾರ ಸರ್, ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ರಿ ನಾವ್ರಿ. ಹಿಂಗೆ ಎಲ್ಲಿ ಒಬ್ರು ಜವಾಬ್ ಮಾಡ್ತಿರ್ತಾರ, ನಿಮ್ಮಂಗ್ ದೊಡ್ಡ ದೊಡ್ಡ ಆಫೀಸರ್ಗಳು ಇರ್ತಾರ್ರಿ. ಅವ್ರ ಎಲ್ಲೇ ಸಿಟಿಯಾಗ ಕೂತು ಅವ್ರದೊಂದು ಬೈಕ್ ಇರ್ತದ, ನಾನ್ ಹೊಲ ಎಲ್ಲಾ ಗಿಡ ಹಚ್ಬೇಕು, ಹಾರ್ಟಿಕಲ್ಚರ್ ಮಾಡ್ಬೇಕು, ನಾ ಎಲ್ಲಾ ಹಿಂಗ್ ಮಾಡಿ ಕಿಸಿನ್ ಮಾಡದಪ್ಪ ಅಂದ್ರ ಹರಗುದು ಬಿತ್ತುದು ತಪ್ಪದ. ಎನಿ ಟೈಮ್ ನಮ್ಗ್ ಉತ್ಪಾದನೆ ಎಷ್ಟೇ ಯಾಕೆ ಬರ್ಲಕ್ಕ, ಹಣ್ಣ ಹಂಪಲ ತಿಂದು ನಿಸರ್ಗಕ್ಕೆ ಒಂದು ಕೊಡುಗೇರಿ ಪಟ್ಟಂಗ ಆಗ್ತದ. ನಮ್ಗ್ ದೇವ್ರ ತೋರ್ಸ್ ಪಟ್ಟಾನ ಎಷ್ಟೇ ಅಲ್ಲಿ ಪೆನ್ಷನರಿ ಬರ್ತದೆ, ರಿಟೈರ್ಡ್ ಆದ ಮೂಲಕ ನಿಮ್ಮಂತವ್ರ ಆಸೆ ಇರ್ತಾರ. ಅಲ್ಲಿ ರೈತರು ಆ ಟೈಪ್ ಪಾಲಿಸ್ಬೇಕಾಗ್ತರಿ ಸರ್. ಅದು ಅವಾಗ ಇಲ್ಲಿ ಎ ಪಿ ಈಶ್ವರ ಚಿಕ್ಕಮಂಗ್ಳೂರ್ದಾಗ ಒಬ್ರು ಅದಾರಿ ಸರ್. ಅವ್ರು ಇಷ್ಟು ಶಾಣ್ಯರ್ ಅನ್ಸಾರಿ ನನಗೆ ಈ ಎಲ್ಲಾ ನಾ ಸಣ್ಣ 77 ರನ್ ಹಿಡಿದು ಅಗಿ ಮಾರಾಟ ಮಾಡೋದಕ್ಕತ್ತಕರಿ ಸರ್. ಅವ್ರಿಗೆ ಆದ್ರೂ ನಾ ಈ ಕಟ್ಗಿ ವ್ಯಾಪಾರ ಮಾಡ್ತಾನತ್ತ, ಇವ ಏನ್ ಗಿಡ ಹಚ್ಚಿ ಕಾಯಿ ಮಾಡ್ತಾನ, ತಗೋ ದೊಡ್ಡ ಶ್ರೀಮಂತ ಅದಾನ, ಏನೋ 1000 ಅಗಿ ಬೇಡನ, ನೀವು ಬಂದು ನೋಡಿ ತಗೊಂಡ್ ಹೋಗ್ರಿ ನಾ 2-3 ಸಲ ಫೋನ್ ಮಾಡಿ ಹೇಳಿದ್ರಿ ಸರ್. ಅವ್ರು ಹೇಳ್ದಕ್ರ ಅವ್ರ ಅಲ್ಲೇ ಕೂತೆ ಫೋನ್ ಮಾಡೋರು, ನಿಮ್ ಮ್ಯಾಲ ವಿಶ್ವಾಸ ಅದ ನಿಂಬ್ರಿಗೆ ಅವ್ರ ನನಗ್ 1050 ಅಗಿ ಕಳಿಸ್ರಿ, ನನ್ ಜೊತೆ ಮಾತಾಡ್ತೀರಿ. ಅದಕ್ಕೆ ಅವ್ರ ಏನ್ ಮಾಡಿದ್ರು, ನಿಮ್ ಮ್ಯಾಗ ಭರವಸೆ ಅದ ಅಂದ್ ಬಳಕ ನಾವ್ ಒಳ್ಳೆ ಚಲೋ ರೇಟಿನು 50 ರೂಪಾಯಿಗೆ ಒಂದ್ ಪ್ಯಾಕೆಟ್ ಅಗಿ ಕೊಟ್ಟಿನಿ ಸರ್. 2 ವರ್ಷದಿಂದ್ರಿ 1.5 ಫೂಟ್ ಎತ್ತರ ಇದ್ದು ಸಣ್ಣ ಊದಿನ ಕಟ್ಟಿ ಅಂತ ಹಚ್ಚಿರ್ತಾರ. ಒಂದೇ ತರನಾದ ಅಗಿ ಕಟ್ಟಿ ನಾನೇ ಇಲ್ಲಿ 15,000 ರೂಪಾಯಿ ಬಾಡಿಗೆ ಮಾಡಿ ನಮ್ಮ ಹೊಲ ಮಗಲಾಗಿನವ್ರು ನೇಪಿನವ್ರ ಗಾಡಿಯಾಗ ಹಾಕಿ ಕಳಿಸ್ಬಿಡ್ತಾರ. ಕಳಿಸಿದ್ದು ಇವತ್ತಿಗೆ 7 ಫೂಟ್ ಎತ್ತರ ಬೆಳೆದಾರ ಸರ. 1,800 ಗಿಡ ಕಾಯಿ ಆಗ್ಯಾರ ಸರ್ ಅವ್ರದ್ದು. ಈಗ ಅವ್ರ ವಿಡಿಯೋ ತೋರಿಸ್ತೀನಿ, ನಿಮ್ಗೆ ತೋರಿಸ್ತೀನಿ ಸರ. ನಾವು ಸಹಿತ ನನಗ್ ಸಹಿತ ಆಗಲಾರದಷ್ಟು ಚಲೋ ಒಳ್ಳೆ ಬೆಳೆದಾರೆ ಅಲ್ಲಿ ಚಿಕ್ಕಮಂಗ್ಳೂರ್ದಾಗ. ಯಾವಾಗಲೂ ಮಳೆ ಆಗುವ ಏರಿಯಾದೊಳಗೆ ಬೆಳೆದಾರ ಸರ್. ಇಲ್ಲಿ ಅವ್ರು ಇನ್ನ ಈಗ ಒಬ್ರು ನಿನ್ನೆ ಒಬ್ರು ಫೋನ್ ಹತ್ತಿದ್ರು, ಅವರು ಬಹಳ ದೊಡ್ಡ ಅಧಿಕಾರಿಗಳು. ಈಗ ಅಲ್ಲಿ ಕೊಪ್ಪಳ ಕುಷ್ಟಗಿ ಎಲ್ಲ ಬಳ್ಳಾರಿಗೆ ಕೇಳ್ತದ ಸರ್. ಅವ್ರ ಮನ್ಯಾಗ ಅವ್ರ ತಮ್ಮ ಒಕ್ಕತನ ಮಾಡ್ತಾನ್ರಿ. ಅವ್ರ ನಮ್ಮಲ್ಲಿ 700 ಅಗಿ ಒಯ್ದಾರ ಸರ್. 3 ವರ್ಷ ಆಯ್ತು ಅಗಿ ಒಯ್ದು, ಇನ್ನ ಹೂವು ಬಿಟ್ಟಿಲ್ಲ, ಕಾಯಿನೂ ಆಗಿಲ್ಲ, ಗಿಡನೂ ದೊಡ್ಡದಾಗಿರ್ತದೆ. ಈಗ ಹಿಂಗೂ ಬರ್ತಾರೆ ಸರ, ಹಿಂಗೂ ಬರ್ತಾರೆ. ಅವ್ರಿಗೆ ಏನು ಹೇಳಿಲ್ಲ, ಹಂಗ್ ಮಾಡಿಟ್ಟಾರ. ಇವ್ರಿಗೆ ಪ್ರತಿದಿನ ಕೂತ್ ಮಾಡ್ಲಕತ್ತಿದೇವು, ಇವ್ ಹಿಂಗ್ ಮಾಡ್ಯಾರ. ಅಂದ್ರ ಮಾಡವ್ರು ಅದು ಅಗಿ ಹತ್ತಿ ನಾವು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ನಮ್ಗ್ ಕಲ್ಪನೆ ಇರಬೇಕು. ಅಥವಾ ನಮ್ಗ್ ಕೇಳದಕ್ಕರ ನಾವ್ ಹೇಳಿದ್ದನ್ನ ತಿಳ್ಕೊಳ್ಳುವಂತ ಶಕ್ತಿ ಇರ್ಬೇಕು. ಹಂಗೆ ಹೇಳ್ತಾನೆ ಕೇಳೋದು ಸುಮ್ಮ ಫೋನ್ ಹಚ್ಚೋದು. ಈಗ ನಮ್ಗ್ ಇಲ್ಲಿ ಹೇಳ್ತೇರಿ ಸರ, ಚಿಗುರ ವರ್ಷದಾಗ 3 ಸಲ ಬರ್ತಾವ. ಚಿಗುರು ಬಂದಾಕ್ರ 13 ದಿನ ಗಿಡದೊಳಗ ಮತ್ತು ಭೂಮಿ ಒಳಗ ವಾತಾವರಣದೊಳಗ ಯಾವ ತರ ಸರಿಯಾದ ವಾತಾವರಣ ಸಿಗ್ತದಲ್ಲ ಅಷ್ಟು ಬೆಳಿತದ. 4 ಬಟ್ಟು ಬೆಳಿಬಹುದು, ತೋಟಿನ ಬೆಳಿಬಹುದು, ಗೇಣನು ಬೆಳಿಬಹುದು. 2 ವರ್ಷ 3 ವರ್ಷದ ಗಿಡ ಹಿಂಗ್ ಒತ್ತಳನು ಚಿಗುರು ಬಿಡ್ತಾವ್ರಿ. 13 ದಿನದಾಗಿ ಅಷ್ಟ್ ಎತ್ತರ ಬೆಳಿತಿರ್ತಾರ. ಒಟ್ಟೆ ಅದು ನಾ ಬಾಳ ಸಲ ಚೌಕಾಸಿ ಮಾಡಿ ನೋಡಿನ್ರಿ. ಅದು ತಿಂಗಾಗಟ್ಲೆ ಬೆಳೆದಲ್ರಿ. ಒಟ್ಟು 13 ದಿನದಾಗ ಚಿಗುರು ಬತ್ತಿಲ್ಲ. 13 ದಿನದಾಗ ತನಗೆ ಎಷ್ಟು ಎನರ್ಜಿ ಸಿಗ್ತದಲ್ಲ ಅಷ್ಟು ಬೆಳೆದ್ ಬಿಡ್ತದ್ರಿ ಅದು. ಆ 13 ದಿನಾನು ನಾವು 2 ತರ 3 ತರ ಔಷಧ ಹೊಡಿಬೇಕಿರ್ತಾರ. ವಿಸ್ಮರಣೆ ಆಗಲಿ, ನ್ಯೂಮಾಸ್ತ್ರ ಆಗಲಿ, ಅಗ್ನಿಅಸ್ತ್ರ ಆಗಲಿ, ಇಂತ ಯಾವರೇ ನಾವು 0 ಬಜೆಟ್ ಅದವರು ನಮ್ಮ ಇವು ಹೊಡಿಬೇಕು. ಇಲ್ಲ ನಮ್ಗ ಆಗಂಗಿಲ್ಲಪ್ಪ ಅಂತಂದ್ರ ಬಯೋ ಪೆಸ್ಟಿಸೈಡ್ಸ್ ಅಂತ ಸಿಗ್ತಾವ. ಆರ್ಗ್ಯಾನಿಕ್ ಒಳಗ್ ಪೆಸ್ಟಿಸೈಡ್ ಸಿಗ್ತಾರ, ಅವನರೇ ಉಪಯೋಗ ಮಾಡ್ಬೇಕು. ಇಲ್ಲ ನಮ್ಗ ಅವನು ಆಗಂಗಿಲ್ಲಪ್ಪ ಅಂತಂದ್ರ ಕೆಮಿಕಲ್ ಅನಿವಾರ್ಯ ಅದ. ಕೆಮಿಕಲ್ ಔಷಧಗಳು 3 ದಿನಕ್ಕೊಂದ್ ಔಷಧ ಹೊಡ್ಕೊತ ಹೋಗಿ 4ನೇ ಔಷಧ ಎಷ್ಟು ದೊಡ್ಡದಾಗುತ್ತಾನ ಹೊಡಿಬೇಕು. ವರ್ಷದಾಗ ಅದು ಯಾವಾಗಾರ ಹರಕಾದಕರ ಹೊಡಿಬಾರ್ದಿರ್ತಾರ. ಎಲಿ ಕೆಟ್ಟ ಒಳಕ ರಂಗೋಲಿ ಒಳ ಬಂದು ಜ್ವಲ್ ಬಿಡ್ತಿರ್ತಾರ. ಜ್ವಲ್ ಬಿಟ್ಟು ಎಲಿ ಹಿಂಗ್ ಸುಳ್ಳಿ ಆಗ್ತದ್ರಿ, ಹರಿತದ್ರಿ. ಒಳಗೊಂದ್ ಹುಳ ಯಾವಾಗಲೂ ಒಳಗಟ್ಲಾಗ್ತಿರ್ತದ್ರಿ. ಹಿಂಗೆಲ್ಲಾ ಕೆಟ್ಟಕರ ಮಾಡೋದಲ್ಲ ಸರ ಇದು. ಕೆಟ್ಟಕರ ಏನ್ ಮಾಡಿದ್ರು ಎಲಿ ಕೂಡಂಗಿಲ್ಲ, ದೊಡ್ಡ ಆಗಂಗಿಲ್ಲ, ಸುಳ್ಳಿ ಆಗಿದ್ ಹೋಗಂಗಿಲ್ಲ. ಎಲಿ ಚಿಗುರು ಬರೋ ಮುಂದಾಗ ಒಂದಿನ ನಾಳೆ ಹೊಡಿತೀನಿ ಅಲ್ಲಾರ್ದೆ ಒಂದಿನ ಔಷಧ ಹೊಡೆದೇವಂದ್ರ ಮುಂದ್ ಬರೋದು ಅದು ಎಲಿ ಬರ್ತಾವ್ರಿ. ಮುಂದ್ 2 ದಿನದಾಗ ಮತ್ತೆ 2 ಎಲಿ ಬರ್ತಾವಲ್ರಿ, ಅವಾಗ ಮತ್ತ ಪ್ರೊಟೆಕ್ಷನ್ ಕೊಡ್ಬೇಕ್ರಿ. ಹಿಂಗ್ 13 ದಿನ ಏನ್ ಹೊಸ ಎಲಿ ಬಂದಿರ್ತಾವಲ್ಲ ಪ್ರೊಟೆಕ್ಷನ್ ಕೊಟ್ಟೇವ ಅಂದ್ರ ದ್ವಿತೀಯ ಸಂಶ್ಲೇಷಣೆ ಮಾಡ್ಲಿಕ್ಕೆ ಎಲಿ ಅಗಲಗೆ ಬರ್ತಾವ. ಆ ಎಲಿ ಅಗಲಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಯ್ತಪ್ಪ, ಫ್ಯಾಕ್ಟ್ರಿ ಚಾಲು ಆದಂಗ ಯಾವಾಗಲೂ ಅನ್ನ ತಯಾರಾಗ್ತಾರಿ, ಸರ್ಕಾರ ತಯಾರಾಗ್ತವ.
ಪ್ರಕಾಶದಿಂದ ಸೂರ್ಯನ ಪ್ರಕಾಶದಿಂದ ಅವಾಗ ಗಿಡ ಪ್ರಫುಲ್ಲವಾಗಿ ಬೆಳೀತದ. ಹ್ಮ್. ಈಗ ಹಿಂಗ್ ಮಾಡೋದ್ ಬಿಟ್ರಿ ಇಲ್ಲೆಲ್ಲಾ ಇಟ್ಟೇ ಇರ್ತೇವೆ, ವರ್ಷದಾಗ 3 ಸಲ ಚಿಗಿತದ ಒಂದೊಂದ್ ವಾತಾವರಣದಾಗ ಒಮ್ಮಮ್ಮ. ವರ್ಷಗಟ್ಲೆ ಹೊಡಿಬೇಕೇನ್ರಿ ಅಂತ ಕೇಳ್ತಾರ. ಈಗ ಚಿಗುರು ಬಂದ್ ನಮ್ ಎಲ್ಲಾ ಗುಣಮರಿ ಗಟ್ಟ್ಯಾವ ಹ್ಯಾಂಗ್ ಮಾಡೋಣ ಅಂತ ಕೇಳ್ತಾರ. ಇಲ್ಲೆಲ್ಲಾ ಹೇಳಿರ್ತೇವ್, ಕೇಳಿರ್ತಾರ, ಅಲ್ಲಿ ಹೋಗಿ ಮತ್ತೆ ನೆನಪು ಹಾರಿರ್ತಾರ. ಈ ತರ ಒಕ್ಕತನ ಮಾಡಿದ್ರೆ ಸರಿ ಆಗುತ್ತ ಸರ್. ನಾ ಪಾಳ್ಯಕರ ಕೃಷಿ ಒಳಗ ನಾ ಕೂಡಲ ಸಂಗಮದೊಳಗ 9 ದಿನ ಏನ್ ಕಲ್ತು ಬಂದಿನಿ, ಇನ್ನತನ ಹೇಳಂದ್ರ 9 ದಿನ ಹೇಳ್ತೀನಿ ಸರ್. ನಾರಿ ಒಂದ್ಸಲ ಕಲ್ತು ಬಂದಿನ್ರಿ, ನಾ 3ನೇ ಕಲ್ತು ಮನುಷ್ಯರಿ. ಇವ್ರ ಎಲ್ಲಾ ಸಾಕನಷ್ಟ ಅನುಭವಿಗಳು ಇದ್ರು ನಮ್ಮ ಅಗಿ ಎಲ್ಲಾ ಗುಣಮರಿ ಗಟ್ಲಕತ್ತೇವ್ರಿ ಅಂತ ಹೇಳ್ತಾರ. ನೀರ್ ಬಹಳ ಅಟ್ಟು ಬಿಡುದ್ರಿಂದ ಇಟಂಗಿ ರೋಗಿ ಬಿಡ್ತಿರ್ತಾರೆ, ಹಳದಿ ಆಗಿ ಬಿಡ್ತಾವ್ರಿ, ಕಜ್ಜಿ ರೋಗಿ ಬಿದ್ದು ಬಿಡ್ತಾರ. ಶೇಂಗಾದೇರಿ ಬಿದ್ದಾಗ ನಾವ್ ಇಲ್ಲಿದೆ ಕೂತ್ ಹೇಳ್ತಾವ ಹಿಂಗೆಲ್ಲಾ ನಮ್ಮ ಆಗ್ಯಾವ್ರಿ ಅಂತ ಹೇಳಿದ್ರ ನೀರ್ ಬಹಳ ಮಾಡಿ ಬಿಟ್ಟಿರಿ, ನೀರ್ ಬಂದ್ ಮಾಡ್ರಿ, ಈ ಗಿಡ ಹೋದ್ರ ಚಿಂತಿಲ್ಲ, ಗಿಡ ಹೋತಾವತ್ತ ಅನ್ನೋದು ಚಿಂತನೆ ಮಾಡ್ಬೇಡ್ರಿ, ಒಟ್ಟ ನೀರ್ ಬಿಡ್ಬೇಡ್ರಿ ಅವತ್ತ ಹೇಳ್ತೇವ್ರಿ ನಾವು. ಹಂಗ್ಯಾಂಗ್ರಿ ಅತ್ತಾರ್ರಿ ಅವ್ರು. ಅದಕ್ಕ ಮನಸ್ಸ ನಂಬಿಕೆ ಇರ್ಬೇಕು ಸರ್. ನಂಬಿಕೆ ಇದ್ರೆ ಸಾಂಬ್ ಒಲಿತಾನ ಅಂತ ಹೇಳ್ತಾರ. ಅದ್ ನಂಬಿಕೆನೆ ಬಹಳ ಮಹತ್ವರಿ. ಇದಕ್ಕ ನೀರ ಒಟ್ಟೆ ಆಗಿ ಬರಲ್ಲ ಸರ್ ಐತ್ರಿ ಗಿಡಕ್ರಿ. ಇದ್ರ ಗಿಡದ ಬೇರೆ ವಿಜ್ಞಾನ ನಮ್ಗೆ ಈಗ ಹೇಳ್ಯಾರ ಸರ್. ವಸ್ತ್ರ ಸರ್ ಹೇಳ್ತಾರ್ರಿ, ಕರ್ಮತ್ನಾಥ್ ಸರ್ ಹೇಳ್ತಾರ, ಸೋಕೆ ಸರ್ ಹೇಳ್ತಾರ್ರಿ. ಇದು ಸಿಟ್ರಿಕ್ ಏನ ಜಾತಿ ಗಿಡ ಈ ನಿಂಬೆ ಅದಲ್ರಿ, ಇದಕ್ ಒಟ್ಟ ನೀರಾಗಿ ಬರ್ಬೇಕು. ನೀರ್ ಬಿಟ್ಟದಾದ್ರೆ ಎಲ್ಲಿ ಬಿಡ್ಬೇಕು, ದೂರತೆ ಬಿಡ್ಬೇಕು. ನಾವ್ ಅವ್ರ ಹಂಗಾಗಿ ಹೇಳ್ಯಾರ ಅಂತ ಹೇಳಿ ಕಿಸಿಂದ ನಾವ್ ಅದನ್ನ ನಾವ್ ಕಂಡ್ಕೊಂಡಿರ್ ಸರ್. ದೂರತ್ ಬಿಡ್ಬೇಕು, ತೇವಾಂಶ ಆಗಂಗ್ ನೋಡ್ಕೋಬೇಕು, ಹೊರತು ನೀರ್ ಆಗಂಗ್ ನೋಡ್ಕೋಬಾರ್ದು. ಅದಕ್ಕ ಈಗ ಇದು ನೀರಿನ ಬಗ್ಗೆ ಒಂದ್ ಜಾಗರೂಕತೆ ವಹಿಸ್ಬೇಕ್ರಿ. ತಿಪ್ಪಿ ಗೊಬ್ಬರ ವರ್ಷದಾಗ 2 ಸಲ ಹಾಕೇಬೇಕ್ರಿ. ತಿಪ್ಪಿ ಗೊಬ್ಬರ ಹಾಕಿ ಅದನ್ನ ಕೂಡಿಸ್ಲಾಕ ಅಗತಿ ಮಾಡಬಾರ್ದ್ರಿ. ಮಣ್ಣ ಕಲಸಿ ಇಷ್ಟು ಕೂಡಿಸ್ತಾರಲ್ಲ ಅದು ತಪ್ಪ್ರಿ. ಅದು ಹುಲ್ ಹೇಳ್ತದ. ತಿಪ್ಪಿ ಗೊಬ್ಬರ ಹಾಕದ ಬಳಕ ಕಸ ಕಟ್ಟಿ ಹುಲ್ ಬಾಳ ಹೇಳ್ತಾರಿ. ಅದ್ರ ಒಂಥರ ಯಾವ್ದ್ರ ಕೃಷಿ ಖಾದ್ಯ ವಸ್ತು ಹಾಕಿ ಮಲ್ಚಿಂಗ್ ಮಾಡಿದ್ರಪ್ಪ ಅಂದ್ರ ಕಳೆ ಹೇಳೋ ಅವಶ್ಯ ಬರೋದಿಲ್ಲ, ನೀರ್ ಬಾಳ ಹಿಡಿಯಂಗಿಲ್ಲ. ಹಿಂಗಾಗಿ ಗಿಡಕ್ಕೆ ನೀರು ದೂರ ಬಿಟ್ಕೊತ ಹೋಗ್ಬೇಕು, ಸ್ವಲ್ಪ ಪ್ರಮಾಣದ ನೀರು ಬಿಟ್ಕೋಬೇಕು, ತಿಪ್ಪಿ ಗೊಬ್ಬರ ಹಾಕಿ ಬೆಳೆಸ್ಬೇಕು, ಯಾವ್ದೇ ರಾಸಾಯನಿಕ ಇದಕ್ಕೆ ಹಾಕ್ಬಾರ್ದು. ನೋಡಿ ರೈತ ಬಾಂಧವ್ರಿ, ನೀವು ನನಗೆ ಮೆಸೇಜ್ ಮಾಡಿರಿ, ಇದನ್ನ ಬೀಜ ಹೆಂಗ್ ಮಾಡ್ತಾರ, ಈ ಹೆಂಗ್ ಹಾಕ್ತಾರ, ಈ ತಂದ ಮ್ಯಾಲ ಏನ್ ಸಂರಕ್ಷಣೆ ಮಾಡ್ಬೇಕು, ನಮಗ ಅದ್ರ ಬಗ್ಗೆನೆ ಸೆಪರೇಟ್ ರಾಜಶೇಖರ್ ನಿಂಬರ್ಗಿ ಸರ್ ಹತ್ರ ಹೋಗಿ ಮಾಡ್ರಿ ಅಂತ ನೀವು ಮೆಸೇಜ್ ಮಾಡಿ. ನಿಮ್ಮ ಮೆಸೇಜ್ ತಕ್ಕ ಉತ್ತರ ಕೊಟ್ಟು ಅವ್ರ ಪರ್ಮಿಷನ್ ತಗೊಂಡ್ ಬಂದಿನಿ. ಅವ್ರು ಎಷ್ಟು ಅನುಭವ ಅದ, ಅವ್ರು 40 ವರ್ಷ ಅನುಭವ ತಮ್ಮ ಮುಂದೆ ಹಂಚ್ಕೊಳಕತ್ತಾರ. ನಿಮಗೆ ಇನ್ನೂ ಏನಾದ್ರು ಅನುಭವಗಳು ಬೇಕಾದ್ರೆ ಮೆಸೇಜ್ ಮಾಡ್ರಿ, ಫೋನ್ ಮಾಡ್ರಿ, ನಾ ಬಂದ್ ಅವ್ರ ಹತ್ರ ಅನುಭವ ನಿಮಗೆ ಹಂಚ್ತೀನಿ ನಾನು. ಈಗ ಬನ್ನಿ, ಅಲ್ಲೊಂದು ಏನೋ ತೋರಿಸ್ತಂದ್ರಿ ಸರ್. ಇನ್ನೊಂದ್ ವಿಷಯ ಹೇಳ್ತೀನಿ. ಈಗ ನಮ್ಗ ಪ್ರತಿ ಜಿಲ್ಲೆಯಿಂದ ಸಾಕಷ್ಟು ಮಂದಿ ನಮ್ಗ 100 ಬೇಕ್ರಿ, 50 ಬೇಕ್ರಿ, 20 ಬೇಕ್ರಿ, 10 ಬೇಕ್ರಿ, 5, 10 ಹೆಂಗ್ ಕಳ್ಸ್ಲಿಕ್ ಆಗ್ತದ? ಕೊರಿಯರ್ ಕಳ್ಸ್ಲಿಕ್. ಕೊರಿಯರ್ ಕಳ್ಸುವಂತ ಬದುಕಲ್ಲ ಸರ್. ಇದು ಮುಳ್ಳು ಇರ್ತದ, ಯಾರು ತೋಳುದಿಲ್ಲ, ಕೈಯಾಗ ಹಿಡಿಯಂಗಿಲ್ಲ. ಇದು ನಾವು ಸುಮ್ ನಮ್ಗ್ ರೊಕ್ಕ ಬರ್ತದ ನಮ್ಗ ಅಂತ ಹೇಳಿ ಮಾಡ್ತೇವೆ ಸರ್. ಇದು ಅದೇ ಯಾರೇ ಎತ್ತಿದ್ವು ಅಂದ್ರೆ ಯಾರು ಎತ್ತಿಡಂಗಿಲ್ಲ, ಕೈ ಹಿಡಿಯಂದ್ರೆ ಕೈ ಮುಳ್ಳು ತುಸ್ತಾವ್ರಿ. ನಾವ್ ಹಿಡಿಯೋದು ಬೇರೆ, ಅವ್ರು ಹಿಡಿಯೋದು ಬೇರೆ. ಅದಕ್ಕ ಪ್ರತಿ ಜಿಲ್ಲೆಯಿಂದ ಸಾಕಷ್ಟು 1000, 2000, 3000 ಹಿಡ್ಕೊಂಡು ನಿನ್ನೆ ಒಂದು ಆರ್ಡರ್ ಬಂದಿರ್ತೀರ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕದಿಂದ್ರಿ. ನಮ್ಗೊಬ್ರು ಅಂಗಡಿ ಸರ್ ಅಂತ ಹೇಳಿ ಬಹಳ ಪ್ರಭಾವಿ ವ್ಯಕ್ತಿಗಳ್ರಿ ಅವ್ರು. ಅವ್ರು 1 ಟ್ರಕ್ ಆಗಿ ಬೆಳೆಯಾರ ಸರ್. ನಿನ್ನ ಮುಂಜಾನೆ ನನಗ್ರಿ, ನೀವು 2 ದಿನದಾಗ ನಿಮ್ಗೆ ಅದೇ ಹೇಳಿದ್ರಿ, ನಾ 2 ದಿನದಾಗ ಹಿಂಗ್ ಬಾ ಅಂದ್ರ ಹೇಳಿ 2 ದಿನದಾಗ ನಿಮ್ ಕಾರ್ ಕೊಟ್ಟು ಕಳಿಸ್ತೇವ್. ನೀವ್ ಒಂದಿನ ಬಂದ್ ನಮ್ ಊರಾಗ ಸುತ್ತಮುತ್ತಲಿನ 10 ಹಳ್ಳಿ ಊರಿನ ಮಂದಿನ ಕೂಡಿಸ್ತೀನಿ ನಾನು. ನಾವೊಂದ್ ಸೊಸೈಟಿ ಅಧ್ಯಕ್ಷ ಇದೀನಿ, ಕೆಲವೊಂದು ಬ್ಯಾಂಕಿನ ಇದು ಅದೀನಿ. ಅದ್ರ ಸಂಬಂಧ ನಾ ರೈತರಿಗೆ ಅವೇರ್ನೆಸ್ ಕೊಡಿಸೋ ಸಂಬಂಧ ನಾ ಬಾಳ ಪ್ರಯತ್ನ ಮಾಡ್ಲಕತ್ತೀನಿ. ಕಣೇರಿ ಅಪ್ಪರಿಗೆ ಹುಣಿಗೆ ಕರೆಸ್ತೇವು. ಅದಕ್ಕ ಮೊದಲಿನ ಹಿಡಿದು ಈಗ ನಮ್ಮ ಒಕ್ಕಲ್ತನದ ಸುಧಾರಣೆ ಆದ ಹಿಡಿದು ನಮ್ ಊರ್ ಭಾಳ ಶಿಸ್ತ ಆಗ್ಯದ. ಈಗ ರೈತರ ಶಿಸ್ತ ಆದ್ರೇನೆ ಊರ್ ಶಿಸ್ತ ಆತಾವ, ಊರ್ ಶಿಸ್ತಾರೆ ದೇಶ ಶಿಸ್ತ ಆತಾವ. ಅದಕ್ಕ ನಾವ್ ಏನಾರೇ ಕಾರ್ಬಾರ್ ಮಾಡ್ಕೋತ ರಾಜಕಾರಣ ಮಾಡ್ಕೋತ ಹೋಗುರ್ ಬದ್ದಿ ಊರನ್ನ ಸುಧಾರಿಸ ಮಾಡ್ಬೇಕಂತೇಳಿ ನಾವ್ ಈ ಕೃಷಿ ಬಗ್ಗೆ ಬಾಳ ಒತ್ತು ಕೊಡ್ಲಕತ್ತಿದ್ದೇವು. ನಮ್ಮಲ್ಲಿ ಮಲಪ್ರಮೆ ನೀರ್ ಸಾಕಷ್ಟು ಅದ. ಅದಕ್ಕೆ ನೀವು 1 ದಿನ ಬಂದು ನಮ್ಮೆಲ್ಲಾ ಕೂಡಿದ ರೈತರಿಗೆ ಲಿಂಬೆ ಅಂದ್ರೆ ಏನು, ಅದ್ರ ಉತ್ಪನ್ನ ಎಷ್ಟದ, ಅದನ್ನ ಹ್ಯಾಂಗ್ ಬೆಳಿಬೇಕು, ಹ್ಯಾಂಗ್ ಹಚ್ಬೇಕು ಅನ್ನೋದು 1 ದಿನ ಭಾಷಣ ಮಾಡಿ ಹೋರಿ, ಪಾಠ ಕೊಟ್ಟವ್ರಿ. ನಿಮ್ಗೆ 1 ಟ್ರಕ್ ನಿಂಬೆ ನಾವು ಇವತ್ತು ತಗೋತೇವ್. ಇಲ್ಲಿ ಬರ ಮುಂದಾಗ ತಗೊಂಡೇ ಬರ್ರಿ ಅಂತ ಹೇಳ್ಯಾರಿ ಸರ್ ಅವ್ರು. ನಾವ್ ಹೇಳಿದೆ ಹ್ಞೂ ಅಂದಿದ್ದೇರಿ. ಅವ್ರ ಎಂತ ಕರಿತಾರ ಅಂದ್ರೆ ಹೋಗಿ ಹೇಳಿ ಬರ್ಬೇಕಂತ ಮಾಡಿದಾರ. ಹೋಗಿ ತೋಳನ್ರಕ್ಕ ಬಿಡನ್ರಕ್ಕ ನಮ್ದು ಧರ್ಮ ಹೇಳುದದ, ಅದನ್ನ 1 ದಿನ ಹೇಳಿ ಬರ್ಬೇಕಂತ ಹೊಂಟೇರಿ ಸರ್. ಅದಕ್ಕ ಹಿಂಗ ಆರ್ಡರ್ ಬಾಳ ಬರ್ಲಕತ್ತೇವಲ್ರಿ. ಮುಂದಿನ ಸಲ ಏನ್ ಮಾಡ್ಬೇಕಂತ ಮಾಡಿದ್ವಿ ವೀಕ್ಷಕರ, ನೀವ್ ಎಲ್ಲಾರು ಬಾಳ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಜಿಲ್ಲೆಗೆ ಒಬ್ಬ ನಮ್ಮ ಪ್ರತಿ ಧಾರವಾಡದೊಳಗ ಒಬ್ರು ಮಲ್ಲೇಶಪ್ಪ ಬಿಸಿರೊಟ್ಟಿ ಅಂತ ಹೇಳಿದಾರ. ಪ್ರತಿ ಜಿಲ್ಲೆ ಒಳಗ ಇಲ್ಲಿ ಕೊಪ್ಪಳದೊಳಗ ಸಿರಾಜ್ ಮುಡಿಮನಿಯವರು, ಆಮೇಲೆ ಚಂದ್ರಶೇಖರ್ ಅಂತ ಹೇಳಿಸಿಂದ ಒಬ್ರು ಬಳ್ಳಾರಿ ಒಳಗ ಅದಾರ, ದೊಡ್ಡಬಸಪ್ಪ ಅಂಗಡಿ ಅಂತ ಹೇಳಿಸಿಂದ ಹಿಂಗೆಲ್ಲವೂ ಪ್ರತಿ ಜಿಲ್ಲೆ ಒಳಗ ನಮ್ಮದೇ ಆದಂತದ್ದು ಒಂದು ಟೀಮ್ ಅದ್ರಿ. ನಮ್ಮ ನೈಸರ್ಗಿಕ ಕೃಷಿಕರದು
ನಿಮ್ಗೆಲ್ಲರಿಗೂ ಅಲ್ಲೇ ಸಸ್ತದೊಳಗ 50 ರೂಪಾಯಿದೊಳಗೆ ಒಂದ್ ಅಗಿ ಸಿಗುವಂಗ ಅದನ್ನ ಟ್ರಾನ್ಸ್ಪೋರ್ಟ್ ಹೋಯ್ತು ಒಂದ್ 10-12 ರೂಪಾಯಿದೊಳಗೆ ನಿಮ್ಗ ಕುಡಂಗ ಮಾಡ್ಬೇಕಂತೇಳಿ ನಾವ್ ಒಂದ್ ಯೋಜನೆ ಹಾಕೊಂಡಿದ್ದೇವು. ಅದಕ್ಕ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ದಟ್ಟಿಗೆ ನಿಮ್ಗೆಲ್ಲರಿಗೂ ನಾವು ಪ್ರತಿ ಜಿಲ್ಲೆಯೊಳಗೂ ಒಂದು ಕಾರ್ಯಾಗಾರನ ಮಾಡಿ ಪ್ರತಿ ಜಿಲ್ಲೆ ರೈತರು ನೀವೆಲ್ಲರೂ ಒಂದ್ ಕಡೆನೆ ಅಗಿ ತಗೊಳಂಗ್ ಮಾಡ್ಬೇಕಂತೇಳಿ ವಿಚಾರದಿಂದ ಇದನ್ನ ಸಾಕಷ್ಟು ನಾವು ಸಸ್ತ ಬಾಕ್ಳ ಬಲ್ಕ್ನೊಳಗ ರೆಡಿ ಮಾಡಿದ ಸರ ಸಸ್ತದಾಗ ಕೊಡ್ಲಾಕನು ಬರ್ತದ್ರಿ ನಮ್ಗೆ. ಒಳ್ಳೆ ಗ್ರೇಡಿನ ಅಗಿ ಒಳ್ಳೆ ಸ್ವಲ್ಪ ಪ್ರಮಾಣದ ಪ್ಯಾಕೆಟ್ದೊಳಗ ಮಾಡಿ ಎತ್ತರನ್ನು ಚಲೋವನ್ನು ಕೊಟ್ಟೇವಂದ್ರೆ ಎಲ್ಲರಿಗೂ ಒಂದ್ ಮುಟ್ಟಿಸ್ದಂಗನು ಆಗ್ತದ. ಅವ್ರ ರೊಕ್ಕನು ಉಳಿತಾವ, ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಉಳಿತದ. ಒಂದ್ ಗಾಡಿ ಒಬ್ರಿಗೆ ಒಯ್ದು 20,000 ಬಾಡಿಗೆ ಕೊಡ್ತಿರ್ತ, 20 ಮಂದಿಗೂ ಒಂದೊಂದೇ 1,000 ಬಾಡಿಗೆಯಾಗ ಅವ್ರ ಅಗಿ ಮುಟ್ಟಿಸ್ದಂಗ ಆಗ್ತಿರ್ತಾರ. ಒಂದ್ ಯೋಜನೆ ಹಾಕೊಂಡವ್ರಿ, ತಾವು ಒಂದ್ ಜನ ಮಾರ್ಗದರ್ಶನ ಮಾಡ್ಬೇಕು ಅದಕ್ಕೆ. ನೋಡ್ರಿ ರೈತ ಬಾಂಧವ್ರೆ, ನನಗ ಸಾಹೇಬ್ರು ಆಶ್ವಾಸನೆ ಕೊಟ್ಟಾರ. ಈಗ ನಿಮ್ ಹೊಲ್ದಾಗನು 1 ಎಕರೆ ಇದನ್ನ ಮಾಡೋನ್ರಿ ಫೀಲ್ಡ್ ಎಲ್ಲ ಶಿಕ್ಷಣ ಕೊಡ್ತಾ ಅಂದಾರ. ಬಂದ್ ನೋಡಿ ಎಕರೆಗಳೊಳಗ ನಾನು ಮಾಡ್ತೀನಿ 1 ಎಕರೆ. ಅವ್ರಷ್ಟು ಭವ್ಯ ಮಾಡಲ್ಲ, ನಾವ್ ಸುಮ್ನೆ ನಮ್ಮ ಒಂದು ಜೀಪ್ ಡೀಸೆಲ್ ಖರ್ಚು ಹೋದ್ರ ಸಾಕು, ಅಷ್ಟು ನಾವ್ ಮಾಡೋರಿದ್ದೀವಿ ಸರ್. ಇದ್ರೊಳಗೆ ನಾವು ಮಾಡ್ತೇವೆ ಶೀಘ್ರವಾಗಿ ಅವ್ರ ಡೈರೆಕ್ಷನ್ದೊಳಗೆ. ನೋಡಿ ಇನ್ನೂ ನಿಮ್ಗೆ ಏನಾದ್ರೂ ಅನುಭವ ಬೇಕು, ರಾಜಶೇಖರ್ ನಿಂಬಿಗೆ ಸರ್ ನನಗೆ ಸಮೀಪ ಆಗುತ್ತೆ, ನಾನು ಪಾಟ್ನೆ ಬಂದು ಅವ್ರ ಅನುಭವ ಮಾಡಿ ನಿಮ್ಗೆ ಬಿಡ್ಬೋದು ನಾನು. ಇನ್ನು ನಿಮ್ಗೆ ಅಂಥದ್ದು ಯಾವುದೇ ಬೆಳೆ ಬಗ್ಗೆ ಅನುಭವ, ಕೆಲವರು ಮೊನ್ನೆ ಬಾಳಿಕಾಯಿ ಬಗ್ಗೆ ಕೇಳಿದ್ರಿ, ಅದು ಕೇಳಿದ್ರಿ, ಇದು ಕೇಳಿದ್ರಿ, ಏನೇ ಕೇಳ್ರಿ ನನಗೆ. ಆದ್ರೆ ಒಂದ್ ಸ್ವಲ್ಪ ಹೆಚ್ಚು ನನಗೆ ಮೆಸೇಜ್ ಬಂದು ಅಂದ್ರೆ ಅವ್ರ ಹತ್ರ ಬಂದ್ ಮಾಡ್ತೀವಿ. ಒಂದೊಂದೇ ಮೆಸೇಜ್ ಮಾಡಕ್ ಆಗಲ್ಲ ನನಗೆ. ನೀವು ಹೆಚ್ಚಿಗೆ ಇಂಥದ್ದು ಬೇಕು, ನೀವು ಬಹಳ ಮಂದಿ ಮೆಸೇಜ್ ಮಾಡಿ ಫೋನ್ ಮಾಡಿದ್ರಿ, ನೀವು ನಮ್ಗೆ ನಿಂಬೆ ಬೆಳಿತಾರೆ ಹೆಂಗ, ಅದನ್ನ ಹೆಂಗ ಯಾವಾಗ ಹಚ್ಬೇಕು, ಪಾಕೆಟ್ ಹಚ್ಬೇಕ, ಫೀಲ್ಡ್ ಹಚ್ಬೇಕ ಅಂತ ಹೇಳಿ ನೀವು ಇದು ಮಾಡ್ತಿದ್ರಿ. ಅದಕ್ಕೆ ಬಂದ್ ಸಾಹೇಬ್ರ ಹತ್ರ ಮಾಡೀನಿ. ಬನ್ನಿ ಈಗ ಅಲ್ಲಿ ಒಂದ್ ಏನ್ ಹೇಳ್ತಂದ್ರೆ ಅದು ಒಂದ್ ಅಗಿ ಯಾವ್ಯಾವ ತರ ಪ್ಯಾಕೆಟ್ ಕೇಳಿ ಇದ್ರ ಬಗ್ಗೆ ನೋಡೋಣ. ಕೊಲ್ಲಾಪುರದಿಂದ್ರಿ ಇದು 6-4 ಇರ್ತವ್ರಿ. ಇದ್ರೊಳಗ ಒಂದ್ 2-3 ತರ ಮಣ್ಣ, ಯಾಕಂದ್ರ ಮಣ್ಣು ಸೋರಿ ನೀರ್ ಸೋರಿ ಹೋಗುವಂತ ಮಣ್ಣು ಹಾಕ್ತಿವ್ರಿ. ಅದ್ರೊಳಗ ನಾವು ತಿಪ್ಪಿ ಗೊಬ್ಬರನು ಹಾಕ್ತಿವಿ. ಆಮೇಲೆ ಆ ಮಣ್ಣಿಗೆ ಈ ಮಣ್ಣು ತುಂಬಕ್ಕಿಂತ ಮೊದಲ 6 ತಿಂಗಳು ಈ ಮಣ್ಣನ್ನ ಪ್ರಿಪೇರ್ ಮಾಡ್ತಿರ್ತಾರ. ಸಿಕ್ಕಿದ ಮಣ್ಣು ತುಂಬಿದ್ರ ಸಸಿ ಬರುತ್ತಾರ. ಇದೊಂದು ಡಿಗ್ಗಿ ಅಲ್ಲಿ ನೋಡ್ರಿಲ್ಲ, ಡಿಗ್ಗಿ ಹಾಕಿದೀವಿ. ಆ ಡಿಗ್ಗಿಗೆ ವಾರಕ್ಕೊಮ್ಮ 4 ಬ್ಯಾರ್ಲ ಗೋಕೃಪಾಮೃತ, ಜೀವಾಮೃತ, ಜೀವಾಮೃತ ಒಂದ್ಸಲ ಗೋಕೃಪಾಮೃತ ಉಣ್ಕೋತ್ ಬರ್ತೀವಿ. ಅದ್ರ ಮೇಲೆ ಹಾಕೋತ್ ಹೋಗ್ತೀವಿ. ಅದ್ರೊಳಗೆ ಮಣ್ಣಾಗ ಒಂದ್ ಮಣ್ಣ ಸಗಣಿದು, ಒಂದ್ ತಿಪ್ಪಿ ಗೊಬ್ಬರದು, ಒಂದ್ ಮಣ್ಣಿಂದು ಹಿಂಗ್ ತರಪ್ ಸ್ಟೆಪ್ ಬೈ ಸ್ಟೆಪ್ ಮಾಡಿರ್ತಾರೆ. ಮ್ಯಾಲ ಜೀವಾಮೃತ, ಗೋಕೃಪಾಮೃತ ಉಣ್ಕೋತ್ 6 ತಿಂಗಳು ಮಾಡ್ತಿರ್ತಾರೆ ಇದಕ್ಕೆ. ಆಮೇಲೆ ಮಣ್ಣನ್ನ ಇದ್ರಾಗ ಸೋಸ್ತಿಂತೇವೆ. ಇದ್ರಾಗ ಇನ್ನೂ ಬೀಜ ಹಾಕಿದೇವೆ, ಇದ್ರಾಗ ಹಾಕಿದೇವ್ರ. ಇದು ನಾಟಿ 25 ದಿನದ 21 ದಿನಕ್ಕೆ ನಾಟಿ. ಇದು 25 ದಿನದ ಬೀಜ ಸರ್. ಇದು ಸಸಿ ರೀ. ಇದು 25 ದಿನದ್ರಿ, ಇದು 30 ದಿನದ್ರಿ. ಇದು 35 ದಿನ ಆಯ್ತ್ರಿ. ಇದು 45 ದಿನ ಆಯ್ತ್ರಿ. ಇದು 2 ತಿಂಗಳದ್ರಿ ಸರ್. ಇದು 6.5 ತಿಂಗಳದ್ರಿ. ಇದು 8 ತಿಂಗಳದ್ರಿ. ಇದು ಹಂಗೆ ಕವರ್ ಜಾಸ್ತಿ ಮಾಡ್ಕೋತ ಹೋಗಿ ಇದು 2 ತಿಂಗಳದ ಇದ್ರಾಗ ಹಾಕದ ಬಳಕ ಇದ್ರಾಗ ತೆಗತ್ರಾಗುತ್ತಾನ ಬಿಡ್ತೇವೆ ಸರ್. ಇದು ಇಟ್ರದಾಗೆ ಮಾರಾಟ ಆತಾವ್ರಿ ಎಲ್ಲಾ. ಬಾಳ ಮಂದಿ ಇಷ್ಟರದಾಗೆ ಒಯ್ತಾರ್ರಿ. ನಾವ್ ಇಟ್ಟೇವಂದ್ರ ಇದ್ರ 6 ತಿಂಗಳ ಹೆಚ್ಚು ಮಾರಾಟ ಆತ. 6 ತಿಂಗಳ ಇದು ಹಿಂಗ್ ಹೊಳ್ಳಕತ್ ಇದು ನೀಟಾಗಿ ನಿತ್ತಂದ್ರ ಈ ಪ್ಯಾಕೆಟ್ ಬದಲಾಸರ. ಇದು ಒಂದರ ಹಿಂಗ್ ಹೊಳ್ಳಕತ್ತಂದ್ರ ಇದ್ರಾಗಿನ ಶಕ್ತಿ ಕಮ್ಮಿ ಆಗ್ಯದ ತಿಳ್ಕೊಂಡು ಇದನ್ನ ಈಚೆ ಕಡೆ ವಾಪರಿಸ್ತಾರೆ. ಇದು ಹೇಳ್ತದ್ರಿ ನನಗೆ ಕಟ್ ಮಾಡ್ತಾರೆ. ಇದನ್ನ ಒಯ್ದು ಈ ಪ್ಯಾಕೆಟ್ ಹಾಕಿದ್ರೆ ಮತ್ತೆ ಹಿಂಗ್ ಸೀದಾ ಹಾಕಿರ್ತಾರೆ. ಇದು ಏನ್ ಮಾಡ್ತಾರಿ, ಮತ್ತೆ ಇದ್ರಾಗ ಬಾಗ್ಲಾಕ್ ಶುರು ಮಾಡ್ತೇವೆ ಸರ್. ಇದ್ರಾನ ಪೋಷಕಾಂಶ ಸಾಕಾಗಂಗಿಲ್ಲ ಅಂತ ಹೇಳಕತ್ತಕರ ಈ 5 ಕಿಲೋ ಪ್ಯಾಕೆಟ್ ಹಾಕ್ತೇವ್ರಿ. ಅದು ಮತ್ತೆ ಹಿಂಗ್ ನೀಟಾಗಿ ಇದು 2.5 ವರ್ಷದ ನೋಡ್ತಾರ. ಇದು 165 ರೂಪಾಯಿ ಕೊಡ್ತಿರ್ತಾರೆ. ಇದು 6 ತಿಂಗಳದ್ರಿ. ಇವು ಎಲ್ಲಾ ಇದು 100 ರೂಪಾಯಿ ಕೊಡ್ತಿರ್ತಾರೆ. ಇದು ಇವು ಮಾರಾಟ ಏನದ 65 ರೂಪಾಯಿ ಕೊಡ್ತಾರೆ ಸರ್. ಇದಕ್ಕಿಂತ ದೊಡ್ಡದಾಗಿರ್ತವ್ರಿ. ಇದ್ರ ಟ್ರಿಪ್ ಇರ್ತಾರ 65 ರೂಪಾಯಿ ಕೊಡ್ತೇವೆ. ಅದು ಹೋಗುದೇ ಅದೇ ಹೋಗ್ತಿರ್ತಾರ ಒಟ್ಟ ಟೋಟಲ್ 6 ತಿಂಗಳ. 1 ವರ್ಷದ್ರಿ. 1 ವರ್ಷದ್ರಿ. ಇದು 8 ತಿಂಗಳದ್ರಿ. ಇದು 1 ವರ್ಷ ಆದ ಬಳಿಕ ಇದ್ರ ಎತ್ತರ ದೊಡ್ಡದಾಗಿ ಇದ್ರ ಗಿಡ ಹಾಕ್ರಿ ಸರ್. ನಾವು ಇದ್ರಾಟ ಆಗಿರ್ತಾವ ನೋಡ್ರಿ. ಇದು ಹೋಗ್ತದ್ರಿ ಮಾರಾಟ ಮಕ್ಕಳು ಹೋಗ್ತಾರಿ. ಆ ಕಡೆ ಎಲ್ಲಾ 500 ಕಿಲೋಮೀಟರ್ ಆಚೆ ಕಡೆ ಎಲ್ಲಾನು ಇದೇ ಹೋಗ್ತದೆ. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅನುಕೂಲ ಆಗ್ತದೆ. ಇದನ್ನ ಕಳಿಸಿದೇವಂದ್ರ ಈ ಐಗಿಂತ ರೊಕ್ಕ ಟ್ರಾನ್ಸ್ಪೋರ್ಟಿಗೆ ಅದಕ್ಕೆ ಇದನ್ನೇ ಹೊಡಿತಾರೆ. ಹಿಂಗ 6 ಸಲ ಲೋಕಲ್ ಹಚ್ಚವ್ರಿ. ಇದು 1 ವರ್ಷದ ಹಚ್ಬೋದು. ಹಚ್ಬೋದಲ್ ಸರ್. ಇದು 2.5 ವರ್ಷದ ಹಚ್ಚೋದು ಬಾಳ ಚಲೋ ಸರ್. ಈಗ 2 ವರ್ಷನಾಗ ಹೋಗ್ಬಿಟ್ಟು ಕಾಯಿನೇ ಆಗ್ಬಿಟ್ಟು ಲೋಕಲ್ ಅವ್ರು ಬಂದು ಒಯ್ಬೇಕು ಸರ್. ಈಗ ನಾವು 165 ರೂಪಾಯಿ ಅಗಿಗೆ ಹೇಳಿದವ್ರು ಗಾಬರಿ ಆಗ್ಬಿಡ್ತಾರೆ ಸರ್. ಇನ್ನ ಅವ್ರಿಗೆ ಇದ್ರ ಬಗ್ಗೆ ಭಾರಿ ಅದ್ರ ತಿಳುವಳಿಕೆ
ಸುಮ್ ಏನೋ ವಿಡಿಯೋ ನೋಡಿ ನಾವು ಜಿಪ್ಪಿ ಗಿಡ ಹತ್ಬೇಕನ್ನಂತ ಒಂದು ಮನಸ್ಸ ಸ್ಥಿತಿ ಬಂದಿರ್ತಾರ ಅವ್ರು. ಸರಿ ಅವ್ರಿಗೆ ನಾ ಸ್ವತಃ ಇಲ್ಲಿ ನಾವ್ ಹೇಳ್ತಾರೆ ಎಲ್ಲರಿಗೂ, ನೀವು ಬರ್ತೀರ ನೀವು 400 ಹಚ್ಚವ್ರು 800 ಹಚ್ಚವ್ರು ಅಲ್ಲೇ ಕೂತ್ ಮಂಡ ಮಸ್ತಿ ಹೇಳ್ರಿ, ಹೇಳ್ತೀವಿ. ನೀವ್ ಎಲ್ಲರೇ ಕೂತ್ ಕಿಸಿಂದ ಎಲ್ಲರೇ ಮಾಡಿದ್ರ ಅದು ಬರಾಬರಿ ಆಗುದಿಲ್ಲ. ಬೆಕ್ಕಿನ ಕೊಳಾಗ ಗಂಟಿ ಕಟ್ಟಬೇಕಾದ್ರೆ ಯಾರೇ ಕಟ್ಟಬೇಕನ್ನೋದು ಸಮಸ್ಯೆ ಬರ್ತದ. ನೀವು ಇಲ್ಲಿ ಬಂದಾಕರ ನಮ್ ತೋಟ ನೋಡಕತ್ರಿ, ನಮ್ ನಿಂಜರ್ ನೋಡಕತ್ರಿ, ನಮ್ ಬಂದ್ರೆ ಮತ್ತೆ ಆತರ ಯಾರು ಹೊಲ ತೋರಿಸ್ತೇವೆ, ಯಾರು ಕಲಿತಾರ ಬಾಳ ಉತ್ಪನ್ನ ತೋತಾರ ತೋರಿಸ್ತೇವೆ. ಅಲ್ಲಿ ಸಸಿ ಎಲ್ಲಾ ತರ ಇರುದಿಲ್ಲ, ಒಂದೇ ತರ ಇರ್ತಾವ. ಅವನ್ನೆಲ್ಲಾ ತೋರಿಸ್ತೇವೆ. ನಿಮ್ಮ ಬಜೆಟ್ ನಿಮ್ಮ ಮನಸ್ಸ ನೋಡ್ಕೊಂಡು ಒಯ್ದ್ ಹತ್ತಿರ ಅಂದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಬರ್ತದ ಅಂತ ಹೇಳ್ತೀವಿ. ನೋಡಿ ರೈತ ಬಾಂಧವರು ಹೇಳ್ತಾ ಇದ್ದಾರೆ ಅಂದ್ರೆ ಆದಷ್ಟು ಇಲ್ಲಿ ಬಂದು ನೀವು 10,000 ಗಟ್ಟಲೆ ಕುಂತ ಆರ್ಡರ್ ಕೊಡೋಕ್ಕಿಂತ ಇಲ್ಲಿ ಬಂದು ಅವ್ರ ಅಂಗಡಿಗೆ ತಗೊಂಡು ನಿಮ್ಗೆ ಯಾವಾಗ ಬೇಕು ನಿಮ್ ಬಜೆಟ್ ನೋಡಿ ಒಯ್ರಿ ಅಂತ ಹೇಳ್ತಾರೆ. ನೀವು ಹಚ್ಚೋದೇ ಖರೆ ಇತ್ತು, ಈ ಉತ್ಪನ್ನ ತೊಗೊಳೋದೇ ಖರೆ ಇತ್ತಪ್ಪ ಅಂತಂದ್ರ ನೀವು ಇಲ್ಲಿ ಬಂದಾಕರ ನಾವ್ ಇದೆಲ್ಲ ಹೇಳ್ತೇವ್. ನೀವ್ ಅಲ್ಲೇ ಕೂತ್ರಿಯಪ್ಪ ಅಂತಂದ್ರ ಇದೇ ಆಗಿದೆ ಹೇಳ್ತೇವ್ ನಾವ್. ಯಾಕಂದ್ರ ನಿಮ್ಗ್ ದುಡ್ಡು ಬಹಳ ಅನಿಸ್ತದ. ನೀವು ಬರೇ ಬಂದು ಹೇಳಿವರಿ ನಿಮ್ ಊರಿಗೆ ತಲುಪಿಸ್ತೇವ್ ನಾವ್ ಖರೆ. ಆದ್ರೆ ನೀವು ಬಂದು ಚಾಯ್ಸ್ ಮಾಡಿ ಹೋದ್ರಿ ಅಂದ್ರೆ ನಮ್ ಮನಸ್ಸಿಗೆ ಸಮಾಧಾನ ಆಗ್ತದ. ನಿಮ್ಮ ಮನಸ್ಸಿನಾಗ ಏನ್ ಇರ್ತದೋ ಏನ್ ಸುದ್ದೋ ನಾ ಎಂತದ್ ಕಳಿಸ್ತೀವೋ ಇದ್ರಾಗ ವ್ಯಾಪಾರ ಮಾಡೋದು ಮಾಡ್ತದ. ಮನಸ್ಥಿತಿ ತಗ್ಗಡಗೊಳ್ಬೇಕು, ಅದು ಬಹಳ ಸಾಮಾನ್ಯ. ನಿಮ್ ಮನಸ್ಸು ನಿಮ್ ಊರಿಗೆ ನಾವು ಬರ್ಬೇಕಾದ್ರೆ ನಿಮ್ ಮನಸ್ಸು ಬಂದಿರ್ಬೇಕಂತ ಹೇಳ್ತಾರ. ಮಾರಾಟಕ್ಕಾಗಿ ಬಗೆಗಳನ್ನ ಸಸಿಗಳನ್ನ ಇಟ್ಟಿಲ್ಲ ಅವರು. ನೀವು ಇದನ್ನ ತಗೊಂಡು ಸಕ್ಸಸ್ಸಾಗಿ ನೀವು ಶ್ರೀಮಂತರಾಗ್ಬೇಕು. ಅವಾಗ ನಾವು ರಾಜಕೀಯ ಧನ್ಯವಾದಗಳು. ನಮ್ಮ ರೈತರು ಹೇಳಿದ್ದು ಬಹಳ ಧನ್ಯವಾದಗಳು. ರೈತರೇ, ನಮಗ ಎಷ್ಟ ನೀವು ಕೇಳಿದ ಪ್ರಶ್ನೆಗಳಿಗೆ ನಿಮ್ಮ ಮೆಸೇಜ್ಗಳಿಗೆ ತೆರೆದ ಬಾಗಿಲಿದ್ದಂಗ ಅವರು. ದ್ವಾರ ನೀವ್ ಯಾವದೇ ಕೇಳಿ ಅನುಭವ ಹೇಳ್ತಾರ. ಸರ್ ಬಂದಿದ್ದೇವು ಹೋಗ್ತೇವ್ರಿ ಸರ್, ಇದ್ರೊಳಗ ಎಲ್ಲಾ ವ್ಯಾಪಾರ ಆಗ್ಬಾರ್ದ್ರಿ ಸರ್. ಹೌದೌದು, ಎಲ್ಲಾನು ವ್ಯಾಪಾರಿಕ ಹೇಳ್ಬೇಕು ನಿಮ್ಗ್ರಿ. ಇದು ಒಂದು ಪ್ಯಾಕೆಟ್ ಈಗ 60,000 ಪ್ಯಾಕೆಟ್ ತುಂಬಿರ್ತಾರ, 6 ಲಕ್ಷ ಖರ್ಚು ಮಾಡಿರ್ತಾರ. ಇದು ಪ್ಯಾಕೆಟ್ ₹1, ಮಣ್ಣು ತುಂಬೋರಿಗೆ ₹1, ಮಣ್ಣಿಗೆ ₹1, ಅದ್ ಎತ್ ಇಡ್ಲಾಕ್ ₹1, ಹಾಕ್ಲಿಕ್ಕೆ ₹1, ₹10 ಆಗ್ತದ. ಇದು ₹20 ಆತತ್ರ. ಇದು ಮತ್ 20, ₹40 ಆತರಿ. ಇದು 40 80 ಆತಿರ್ತಾರ. 80 ಹೋಗಿ 100 ಆತದ್ರಿ, 130 ಆತರಿ. ನಾವ್ 130ಕ್ಕೆ ತಿನ್ನಕತ್ತಿದ್ದೇವ್. ಆದ್ರೂ ರೈತರಿಗೆ ಏನ್ ಅನಸ್ತವ್ರಿ, ತುಟ್ಟಿ ಅದಾರ ಅಂತ ಅನಸ್ತವ್ರಿ. ಇವೇ ಅಲ್ಲಿ ರೋಡ್ ಮೇಲೆ ಇಟ್ರಿ 250, 300 ಮಾರ್ತಾರೆ. ಸರಿ ಅದ್ರಿ. ಈಗ ಬಿಜಾಪುರ ಬಟ್ಟೆ ಕೊಡಂತ ಸರ್ ನಾವು. ಅವ್ರೆಲ್ಲಾನೇ ನಮ್ ನರ್ಸರಿಯಾಗಿ ಒಟ್ಟು ಬೇಡ್ತಾರ ಸರ್. ಅದು ಬೇಡದ್ರಪ್ಪ ಅಂತಂದ್ರ ನಮ್ ವಿಡಿಯೋ ನಿಮ್ಮ ಪ್ರೀತಿಲೇ ವಿಡಿಯೋ ಮಾಡಿರ್ತೀರಿ. ಗ್ರಾಹಕರ ನಾವು ಅವ್ರ ನೋಯ್ದ ಅವ್ರ ಕೈಯಾಗ ಮಾಡ್ತಾರ್ರಿ. ಬಿಜಾಪುರ ರೋಡ್ ಮೇಲೆ ಇಟ್ಟವ್ರು ಬರ್ತಾರ ಅವ್ರು. ಅದಕ್ಕೆ ನಮ್ಮ ಮಗ ಒಳಗೊಮ್ಮ ಬೈತಾನೆಪ್ಪ, ಎಲ್ಲಾರು ತೆಗೆದುಕೊಂಡು ಹೆಗಲಿಗೆ ಹಾಕೋತಿ, ಎಲ್ಲ ಯಾರು ಮಾಡೋರು, ಟ್ರಕ್ಕಿನವ್ರು ಬಸ್ಸಿನವ್ರು ಬಾಳ ಬೈತಾ ಇರ್ತಾರ. ನಮ್ಗೆ ಎಲ್ಲೇ ನಿಂದ್ರಿಸಿದೇವ್ ಬಾ ಹೇಳ್ತಾರ. ಅಲ್ಲಿ ಹೋಗಿ ಗಾಡಿ ತಗೊಳ್ಳೋಣ, ಅಲ್ಲಿ ಎಲ್ಲೋ ನಿಂದ್ರಿಸಿರ್ತಾರ ಸರ್. ಪ್ಯಾಸೆಂಜರ್ ಬೈತಾರ್ರಿ, ಸರ್ಕಾರಿ ಬಸ್ನವ್ರು ಕಂಟ್ರೋಲರ್ ಬೈತಾರ, ಕಂಡಕ್ಟರ್ ಬೈತಾರ, ಡ್ರೈವರ್ ಬೈತಾರ. ಮನುಷ್ಯ ಏನಿದೆ ಮೂಲ ಕಾಣಿಸ್ಮೇಲೆ ಹೆಣ್ಮಕ್ಳು ಅದಾವತಾರ. ನಮ್ಗ್ ಸರ್ ಆತರ ಅಲ್ಲಿ ಹೋಗಿ ನಾವ್ ಎಲ್ಲ ಬೆಳೆಸ್ಕೊಂಡ್ ಬರ್ತೀವಿ. ನಮ್ಮ ಅಭಿಮಾನಿಗಳಿಗೆ ಸಸಿ ಕೊಟ್ಟೇವ ಅನ್ನೋ ಒಂದು ತೃಪ್ತಿಗೆ ಮಾಡ್ತೀವಿ. ಧನ್ಯವಾದಗಳು ರೈತ ಬಾಂಧವ್ರಿ. ತಮಗೆ ಇದು ಆದಷ್ಟು ಎಲ್ಲ ಕಡೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ, ಬೆಲ್ ಐಕಾನ್ ಒತ್ತ ಅಂತ ಹೇಳ್ರಿ. ಯಾಕಂದ್ರೆ ರಾಜಶೇಖರ್ ನಿಂಬರ್ಗಿ ಅಂತ ರೈತ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿ ಹೇಳುವವರು ಬಹಳ ವಿರಳ ಇದ್ದಾರೆ, ಇಲ್ಲ ಅಂತಿಲ್ಲ. ನೈಸರ್ಗಿಕ ಕೃಷಿಕರಲ್ಲಿ ಬಹಳ ಎತ್ತಿದ ಕೈ ಇವರು, ಸುಭಾಷ್ ಪಾಲೇಕರ್ ಶಿಷ್ಯರು ಇವರು. ಇವರಿಂದ ಬಹಳ ಮಂದಿಗೆ ಉಪಯೋಗ ಆಗುತ್ತೆ. ಬಹಳ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ, ರಾಜಶೇಖರ್ ನಿಂಬರ್ಗಿ ಅವರಿಗೆ. ಪದೇ ಇದೇ ತರ ರೈತರಿಗೆ ದಾರಿ ದೀಪ ಆಗಲಿ ಅಂತ ತಿಳ್ಕೊಂಡು ಎಷ್ಟು ರೈತರು ನೀವು ಕ್ವಶನ್ ಕೇಳ್ತೀರಿ, ಎಷ್ಟು ತಮ್ಗೆ ಏನ್ ಬೇಕಾಗಿದ್ದು ನಾ ಅವ್ರ ಹತ್ರ ಬರ್ತೀನಿ. ಕಾಡಿ ಅವರಿಂದ ಎಲ್ಲಾ ಜಗ್ಗಿ ನಿಮ್ಗೆ ಕೊಡ್ತೇನೆ ನಾನು. ಒಂದ್ ವಿಷಯ ಹೇಳ್ತೀನಿ ಸರ್, ಮುಗಿಸಿದ ಬಳಕ ಮಾತಾಡಬಾರ್ದ್ರಿ. ಹೇಳಿ. ಯಾರೇ ಆದ್ರೂ ನಾವ್ ಸಸಿ ತಗೊಂಡ್ ಬಂದ್ ಸರ್, ಹಿಂಗ್ ಪಾಕಿಟ್ದಾಗ ಹಿಂಗ್ ಕೈ ಹಾಕಿ ಹಿಂಗ್ ಪಟಕನೆ ಮಣ್ಣು ಹಿಂಗ್ ರೇಷ್ಮೆ ಗಟ್ಲೆ ಬತ್ತಂದ್ರ ಇದಕ್ ರಾಸಾಯನಿಕ ಯಾರು ಹಾಕಿಲ್ಲ ಅಂತ ತಿಳ್ಕೊಂಡಿರ್ತಾರ. ನಿಮ್ಗೆ ನಮ್ಮಲ್ಲಿ ಕೊಂಡ್ ತಂದಿದ್ದು ನಾವು ಬೇರೆ ಕಡೆನೂ ಕೊಂಡ್ ತಂದಿದ್ ಸರ್. ನಾ ನಮ್ ಮಗ ಪ್ಯಾಟರ್ನ್ ಕೊಡ್ತಂದ್ರಿ, ಆಮೇಲೆ ಜಾಜಿಕಾಯಿ ತಂದ, ಏನೇನು ತಂದಾನ. ಅವ್ರ ರಾಗ ಹಿಂಗ ತೆಗೆದ್ರೆ ಒಟ್ಟ ಮಣ್ಣು ಬರ್ಬಿಡ್ತಾರ. ಒಟ್ಟ ಅಷ್ಟ ಕಲ್ಲಿನಂಗ ಆಗಿರ್ತಾರ. ರಾಸಾಯನಿಕ ಹಾಕಿ ನಮ್ಮ ಪ್ಯಾಕೆಟ್ ಬೇಡದಂಗ್ ಬತ್ತು. ಇದು ಅತಿ ಕಾಂಡ ಅತಿ ಪಾರಿವಾಳ ಕಾಡಿನಂಗ್ ಗಡ ಆಗಿತ್ತಪ್ಪ ಅಂತಂದ್ರ ಅದು ನೋಡಿ ರೈತರು ಎಲ್ಲಾ ಬಿಡಿಯಾಗಿ ಅನುಭವಗಳನ್ನ ಹೇಳ್ಯಾರವರು. ನೀವ್ ಏನ್ ಉಪಯೋಗ ಮಾಡ್ಬೋದು. ಇನ್ನೂ ತಮ್ಮ ಅಭಿಪ್ರಾಯಗಳನ್ನ ನಾನು ಫೋನ್ ಮಾಡಿ ತಿಳಿಸ್ರಿ, ನನ್ನ ಮೆಸೇಜ್ ತಿಳಿಸ್ರಿ.
ಎಷ್ಟು ಮಂದಿ ಬರೀ ರಾಜಶೇಖರ್ ನಿಂಬರಿಗೆ ಫೋನ್ ಕೊಡ್ರಿ ನಿಂಬಿಕೆ ನೋಡಿ ಡೀಚಿನ ನಾನು ಇದೆಲ್ಲ ಕೇಳ್ತೀರಿ ನನಗ. ಅದಕ್ಕಾಗಿ ನೀವು ಕೇಳೋದು ಬೇಡ, ಅವರಿಂದ ಹೇಳ್ತಿ ಬಿಟ್ಟಿನ. ಇನ್ನೂ ನಿಮಗೆ ಏನ್ರಿ ಅನುಭವ ಬೇಕಾದ್ರೆ ಕೇಳ್ರಿ. ಬೇರೆ ಇದು ಬರೀ ಲಿಂಬೆ ಗಿಡದ ಬಗ್ಗೆ, ಇನ್ನು ಬೇರೆ ವಿಷಯದ ಬಗ್ಗೆ ಏನಾದ್ರು ಬೇಕಾದ್ರೆ ನಾನು ನೀವು ಬಹಳ ಮಂದಿ ಮೆಸೇಜ್ ಮಾಡಿ ಮತ್ತೆ ಅವ್ರ ಬಂದು ಕಾಡ್ತೇನೆ ನಾನು ಹೇಳ್ರಿ ಅಂತ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಎಲ್ಲರಿಗೂ. ಮನಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚದೆ ಇರಬೇಕೆಂದು